ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಕೀರ್ತನೆ 19 ವಾಕ್ಯ 1-5. ಆಕಾಶಮಂಡಲ ಸಾರುತ್ತಿದೆ ದೇವರ ಮಹಿಮೆಯನು, ತಾರಾಮಂಡಲ ತೋರುತ್ತಿದೆ ದೇವರ ಕೈ ಕೃತಿಯನು. ದಿನವು ಮರುದಿನಕ್ಕೆ ಮಾಡುತ್ತಿದೆ ಈ ಪ್ರಕಟಣೆಯನು, ರಾತ್ರಿ ಮರುರಾತ್ರಿಗೆ ನೀಡುತ್ತಿದೆ ಈ ಪ್ರಚಾರವನು. ಅವುಗಳಿಗೆ ಮಾತಿಲ್ಲ, ಅವುಗಳಿಗೆ ಶಬ್ದವಿಲ್ಲ, ಅವುಗಳ ಸ್ವರವು ಎಲ್ಲಿ ಕೇಳಿ ಬರುವುದಿಲ್ಲ. ಆದರೂ ಅವುಗಳ ಧ್ವನಿರೇಖೆ ಹರಡಿದೆ ಭೂಮಿಯಾದ್ಯಂತ, ಅವುಗಳ ನುಡಿಮಾತು ವ್ಯಾಪಿಸಿದೆ ಜಗದಾದ್ಯಂತ. ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ, ಎಲ್ಲ ತಾರಾ ಮಂಡಳಗಳು, ಜಗತ್ತಿನ ಎಲ್ಲ ಜೀವರಾಶಿಗಳು, ದೇವರು ಸೃಷ್ಟಿಸಿದ ಪ್ರತಿಯೊಂದು ವಸ್ತು, ಜಲಚರಗಳು, ಜೀವಿಗಳು ದೇವರನ್ನು ತಮ್ಮದೇ ಆದ ರೀತಿಯಲ್ಲಿ ಸ್ತುತಿಸುವಾಗ, ವಂದಿಸುವಾಗ, ನಾವು ಸಹ ಮನುಷ್ಯರಾಗಿ ದೇವರ ಆಕೃತಿಯಲ್ಲಿ, ಸ್ವರೂಪದಲ್ಲಿ ರೂಪಿಸಲ್ಪಟ್ಟಂತಹ ನಾವು ಜ್ಞಾನ, ವಿವೇಕ, ಬುದ್ಧಿ, ವಿವೇಚನೆಯನ್ನು ದೇವರು ನಮಗೆ ಯಥೇಚ್ಛವಾಗಿ ನೀಡಿದ್ದಾರೆ. ಅದಕ್ಕಾಗಿ ಅವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಪ್ರತಿನಿತ್ಯ ದೇವರ ಜೊತೆಗೆ ಪ್ರಭು ಕ್ರಿಸ್ತರೊಂದಿಗೆ ನಮ್ಮ ಬದುಕನ್ನು ಬಾಳಲು ಬೇಕಾದಂತಹ ಕೃಪಾವರದಾನವನ್ನು ಬೇಡುತ್ತಾ ಪ್ರಭುವಿನಲ್ಲಿ ಭರವಸೆ ಇಟ್ಟು ಬಾಳೋಣ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಹರಸಿ ಆಶೀರ್ವದಿಸಲಿ. ಆಮೆನ್.